ಮೇಷರಾಶಿಯವರಿಗೆ ಹಿರಿಯರಿಗೆ ಮತ್ತು ಕಿರಿಯರಿಗೆ ಹೊಂದಾಣಿಕೆ ಅಂತಕ್ಕಂಥದ್ದು ಈ ದಿವಸದಲ್ಲಿ ಇರೋದಿಲ್ಲ. ಹಿರಿಯರು ಹೇಳಿದ್ದನ್ನು ಮಕ್ಕಳು ಒಪ್ಪೋದಿಲ್ಲ. ಮಕ್ಕಳ ಅಭಿಪ್ರಾಯಗಳನ್ನು ದೊಡ್ಡವರು ಕೇಳುವಂತಹ ಮನಸ್ಥಿತಿಯಲ್ಲಿ ಇರೋದಿಲ್ಲ. ಹೀಗಾಗಿ ಅಭಿಪ್ರಾಯ ಭೇದಗಳು ಅಥವಾ ಏನೋ ಒಂದು ರೀತಿಯಲ್ಲಿ ವಾಗ್ಯುದ್ಧ ಅಥವಾ ಪ್ರತಿಯೊಂದಕ್ಕೂ ಕೂಡ ಹೀಗೆ ಅಂತ ಹೇಳಿ ವಿವಾದವನ್ನು ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿಯನ್ನು ಎದುರಿಸಬೇಕಾಗತ್ತೆ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಆದರೂ ಕೂಡ ಒಂದಷ್ಟು ಸಮಸ್ಯೆಗಳು ಉಂಟಾಗಬಹುದು. ಜಾಗ್ರತೆಯನ್ನು ವಹಿಸಿ. ಸ್ವಯಂಕೃತ ಅಪರಾಧ ಇದು, ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು. ಸಮಯ ಚೆನ್ನಾಗಿದ್ದಾಗ ಒಳ್ಳೆಯ ರೀತಿಯಲ್ಲಿ ಇದ್ದುಬಿಟ್ರೆ ಯಾರೂ ಕೂಡ ನಿಮ್ಮನ್ನು ಆಕ್ಷೇಪ ಮಾಡೋದಿಲ್ಲ. ನಮಗೇನೋ ಸ್ವತಂತ್ರ ಸಿಕ್ಕಿದೆ, ಎಲ್ಲವೂ ಬೆಳಗ್ಗೆಯಿಂದ ಒಳ್ಳೆಯದಾಗ್ತಾ ಇದೆ ಅಂತ ಹೇಳಿ ನೀವು ಒಂದು ಪರಿಮಿತಿಯನ್ನು ಹದ್ದನ್ನು ಮೀರಿ ಹೋದಾಗ ತೊಂದರೆಗೆ ಅವಮಾನಕ್ಕೆ ಅದು ಕಾರಣವಾದೀತು. ದಿನಮಾನಕ್ಕನುಗುಣವಾಗಿ ಹಿರಿಯರನ್ನು ನೀವು ಒಪ್ಪದೇ ಇರತಕ್ಕಂಥದ್ದು ಕೂಡ ನಿಮಗೆ ಒಂದಷ್ಟು ಸಮಸ್ಯೆಗಳಾಗಿ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಅಪರೂಪಕ್ಕೆ ನಿಮ್ಮ ಉದಾರ ಸ್ವಭಾವವನ್ನು ನೋಡಿ ಅಕ್ಕಪಕ್ಕದವರು ಬಂಧುಗಳು ಎಲ್ಲರೂ ಕೂಡ ಆಶ್ಚರ್ಯಪಡ್ತಾರೆ. ಇದೇನಪ್ಪ ಇಷ್ಟೊಂದು ಧಾರಾಳತನ ಬಂದುಬಿಟ್ಟಿದೆ ಅಂತ ಹೇಳಿ ಮಾತಾಡ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಅರ್ಥ. ಸಾಯಂಕಾಲದ ಹೊತ್ತಿಗೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಶುಭ ಸಮಾಚಾರ ನಿಮಗೆ ಸಿಕ್ಕುವಂಥದ್ದು ಮನಸ್ಸಿಗೆ ಸ್ವಾಭಾವಿಕವಾಗಿ ತುಂಬ ಸಂತೋಷವಾಗುತ್ತೆ. ವಿದ್ಯಾರ್ಥಿಗಳು ಮತ್ತು ಸಹಪಾಠಿಗಳು ಮತ್ತು ಶಿಕ್ಷಕರು ಪರಸ್ಪರವಾಗಿ ಸಹಾಯವನ್ನು ಪಡ್ಕೊಳ್ತಕ್ಕಂತಹದ್ದು, ಸಹಾಯವನ್ನು ಮಾಡ್ತಕ್ಕಂಥದ್ದಾಗುತ್ತೆ. ವಿದ್ಯಾರ್ಥಿಗಳು ಶಿಕ್ಷಕರಿಗೇನೋ ಸಹಾಯವನ್ನು ಮಾಡ್ತಾರೆ, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಅನುಗುಣವಾದಂತಹ ಪೂರಕವಾದಂತಹ ಮಾರ್ಗದರ್ಶನವನ್ನು ಸಹಾಯವನ್ನು ಮಾಡ್ತಕ್ಕಂಥದ್ದಾಗತ್ತೆ. ಪ್ರಮುಖವಾದಂತಹ ವ್ಯಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಬರ್ತಾರೆ. ಒಂದಷ್ಟು ಅದರಿಂದ ಬದಲಾವಣೆಗಳಾಗಲಿ ಅಥವಾ ವಿಚಾರ ವಿನಿಮಯವಾಗಲಿ ಮಾರ್ಗದರ್ಶನಗಳಾಗಲಿ ನಿಮಗೆ ಅನುಕೂಲಕರವಾಗಿ ಕೆಲಸವನ್ನು ಮಾಡುತ್ತೆ. ಶ್ರೀರಾಮ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ಅತಿಯಾದಂತಹ ಕೋಪ, ಪ್ರತಿ ಹಂತದಲ್ಲೂ ಕೂಡ ತಾಳ್ಮೆಯನ್ನು ಕಳ್ಕೊಳ್ತಕ್ಕಂತಹ ಕೆಲಸಗಳಾಗತ್ತೆ. ಪ್ರತಿಯೊಂದು ಹಂತವೂ ಕೂಡ, ಪ್ರತಿಯೊಂದು ಕೆಲಸವೂ ಕೂಡ, ಪ್ರತಿಯೊಂದು ವಿಚಾರವೂ ಕೂಡ ತಾಳ್ಮೆ ಪರೀಕ್ಷೆಯ ದಿವಸವಾಗಿ ನಿಮಗೆ ಇರುತ್ತೆ. ತುಂಬ ಜಾಗ್ರತೆಯಿಂದ, ತುಂಬ ವಿವೇಕದಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ನೀವು ಆಡಿದಂತಹ ಮಾತುಗಳು ಹಲವಾರು ಜನಕ್ಕೆ ಮಾರ್ಗದರ್ಶನವಾಗುತ್ತೆ. ಕೋಪದಿಂದ ಏನಾದರೂ ಮಾತಾಡಿದರೆ ಯಾವ ರೀತಿಯ ಪರಿಣಾಮ ಆಗಬಹುದು ಅಂತ ಹೇಳಿ ಒಮ್ಮೆ ಆಲೋಚನೆಯನ್ನು ಮಾಡಿ. ಆದ್ದರಿಂದ ಮಾತಿನಲ್ಲಿ ಹಿಡಿತಾ ಇರಬೇಕು, ಮಾತು ನಿಮ್ಮ ನಿಯಂತ್ರಣದಲ್ಲಿರಬೇಕು. ಕೋಪೋದ್ವೇಗಕ್ಕೆ ಒಳಗಾಗಿ ಮಾತನ್ನು ಆಡಿದಾಗ ಆಭಾಸಗಳು ಹೆಚ್ಚಾಗ್ತಕ್ಕಂಥದ್ದು ಅಲ್ಲಿ ಕಂಡುಬರುತ್ತೆ. ಕುಟುಂಬದ ಸದಸ್ಯರು ನಿಮ್ಮ ಮಾತನ್ನು ಕೇಳ್ತಾರೆ, ಹಾಗಂತ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು ಖಂಡಿತವಾಗಿ ಬೇಡ ಅನ್ನುವಂಥದ್ದು. ನೀವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಶತ್ರುಗಳನ್ನು ಕಡಿಮೆ ಮಾಡಿಕೊಳ್ಳೋದಕ್ಕಾಗೋದೇ ಇಲ್ಲ. ಅಂದರೆ ಪ್ರತಿ ಕ್ಷಣವೂ ಕೂಡ ರಕ್ತ ಬೀಜಾಸುರರಂತೆ ನಿಮ್ಮ ಶತ್ರುಗಳು ಹುಟ್ಟುಕೊಳ್ತಾ ಇರ್ತಾರೆ. ಹಾಗಾಗಿ ನೀವು ತುಂಬ ತುಂಬ ಎಚ್ಚರಿಕೆಯಿಂದ ಇರಬೇಕಾದಂಥದ್ದು. ಮಕ್ಕಳ ಬಗ್ಗೆ ತುಂಬ ಎಚ್ಚರಿಕೆಯನ್ನು ವಹಿಸಿ. ಅವರಿಗೆ ತೊಂದರೆ ಆಗ್ತಕ್ಕಂತಹ ಸಾಧ್ಯತೆಗಳಿದೆ. ಆಂತರಿಕವಾದಂತಹ ಶತ್ರುಗಳು ನಿಮ್ಮನ್ನು ಅವಮಾನ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಯಾರೋ ಹಿತಶತ್ರುಗಳು ಅಂತ ಏನು ಹೇಳ್ತೀವಿ, ಇಂಥವರು ನನಗೆ ಶತ್ರುಗಳು ಇದ್ದಾರಾ ಅಂತ ಹೇಳಿ ನಿಮಗೆ ಆಶ್ಚರ್ಯವಾಗುವಷ್ಟರ ಮಟ್ಟಿಗೆ ಅವರ ಗೌಪ್ಯತೆಯನ್ನು ಕಾಪಾಡಿಕೊಂಡಿರ್ತಾರೆ. ಅವರಿಂದ ತೊಂದರೆಗಳ ಆದ ನಂತರದಲ್ಲೇ ಅವರು ಶತ್ರುಗಳು ಅಂತ ಹೇಳಿ ಗೊತ್ತಾಗುವಂಥದ್ದು. ಇಂದ್ರಾಕ್ಷಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಸದಾಕಾಲ ನಿಮಗೆ ರಕ್ಷಣೆ ಸಿಕ್ಕಲಿ. ಶುಭವಾಗಿ. ಮಿಥುನ ರಾಶಿ, ಯಾವುದೇ ಸಮಸ್ಯೆಗಳಿರಲಿ ಅದನ್ನು ಬಗೆಹರಿಸುವುದರಲ್ಲಿ ನೀವು ಯಶಸ್ವಿಗಳಾಗ್ತೀರಿ. ಹಾಗಾಗಿ ಏನೋ ಒಂದು ರೀತಿಯ ಅಹಂ ಅಥವಾ ಏನೋ ಒಂದು ರೀತಿಯ ನಿಮ್ಮ ಬಗ್ಗೆ ನಿಮಗೆ ಹೆಮ್ಮೆ ಎನ್ನುವಂಥದ್ದು ಹೆಚ್ಚಾಗತ್ತೆ. ಬೇರೆ ಬೇರೆ ವಿಚಾರಗಳಲ್ಲೆಲ್ಲ ಮನೆಯವರ ಜೊತೆಯಲ್ಲಿ ನಿಷ್ಠುರವಾಗ್ತೀರಿ. ನೀವು ಆಡಿದಂತಹ ಮಾತು, ನೀವು ನಡ್ಕೊಳ್ತಕ್ಕಂತಹ ರೀತಿ ಯಾವುದೂ ಕೂಡ ಮನೆಯವರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಮನೆಯವರು ನೇರವಾಗಿ ನಿಷ್ಠುರವನ್ನು ಮಾಡ್ತಕ್ಕಂಥದ್ದಿದೆ. ಮನೆಯಲ್ಲಿ ಮದುವೆಯ ವಿಚಾರ ಮುನ್ನೆಲೆಗೆ ಬರತಕ್ಕಂಥದ್ದು ಶುಭವನ್ನು, ಶುಭ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮನಸ್ಸಿಗೆಲ್ಲರಿಗೂ ಕೂಡ ಖುಷಿ ಆಗ್ತಕ್ಕಂಥದ್ದಾಗಬಹುದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ ಇದು. ನಿಮ್ಮ ಪ್ರತಿಭೆಯನ್ನು ಸಮಾಜಕ್ಕೆ ಅಥವಾ ಸಾರ್ವಜನಿಕ ವಲಯಕ್ಕೆ ಪರಿಚಯಿಸ್ತಕ್ಕಂತಹ ಕೆಲಸವನ್ನು ಮಾಡಿ ಅದಕ್ಕೆ ಅವಕಾಶಗಳು ಹೆಚ್ಚಾಗಿ ಒದಗಿ ಬರ್ತಕ್ಕಂಥದ್ದಿದೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಬೇಸರ ವ್ಯಕ್ತವಾಗುತ್ತೆ. ಆದ್ದರಿಂದ ಮಾತಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ, ಗಮನ ಇರಲಿ.
ಹಾಸ್ಯಮಯವಾಗಿ ಮಾತಾಡಿ ಹಾಸ್ಯಾಸ್ಪದವಾದಂತಹ ವಿಚಾರಗಳು ಬೇಡ ಅನ್ನುವಂಥದ್ದು ವೈಶ್ರವಣನ ಉಪಾಸನೆ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ತುಂಬ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಕ್ಕಂಥವ್ರಿಗೆ, ಕಷ್ಟಪಟ್ಟು ದುಡಿದು ತಿಂತಕ್ಕಂಥವ್ರಿಗೆ ಈ ದಿವಸ ಒಳ್ಳೆಯದಲ್ಲ. ಇದೇನು ಹೀಗೆ ಹೇಳ್ತೀರಿ ಅಂತಂದರೆ ಆಶ್ಚರ್ಯ ಏನಿಲ್ಲ. ನಿಮ್ಮ ಪ್ರಾಮಾಣಿಕತೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ. ಹಾಗಂತ ವಾಮಮಾರ್ಗವನ್ನು ಅನುಸರಿಸಿ ಎನ್ನುವಂತಹ ಪ್ರಚೋದನೆ ಖಂಡಿತವಾಗಿ ಅಲ್ಲ. ನೀವೆಷ್ಟೇ ಕಷ್ಟಪಟ್ಟರೂ ಕೂಡ ನಿಮಗೆ ಅನುಕೂಲ ಅಂತಕ್ಕಂಥದ್ದಿಲ್ಲ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಬೇಕು. ರಾತ್ರಿಯ ಹೊತ್ತಿಗೆ ಮನೆಯಲ್ಲಿ ಯಾವುದೋ ವಿಚಾರಕ್ಕೆ ಜಗಳ ಆಗಬಹುದು. ತೆರೆದ ಮನಸ್ಸಿನಿಂದ ಮಾತಾಡಬೇಕು. ಏನು ವಿಷಯ ಇದ್ದರೂ ಕೂಡ ಸ್ಪಷ್ಟವಾಗಿ ಮಾತಾಡ್ತಕ್ಕಂಥದ್ದು. ಇಲ್ಲ ಅಂತಂದ್ರೆ ಅದು ನಿಮಗೇ ತೊಂದರೆಯಾಗುತ್ತೆ. ಯಾವ ವಿಷಯವನ್ನು ಮುಚ್ಚಿಟ್ಟುಕೊಂಡ್ರೂ, ಯಾವ ವಿಷಯವನ್ನು ಹೊರಗಡೆ ಹಾಕದೇ ಇದ್ದರೂ ಕೂಡ ತೊಂದರೆ ನಿಮಗೆ ಎನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸರಿಯಾದಂತಹ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದು ಗೊತ್ತಾಗದಲೇ ತೊಂದರೆಯನ್ನು ಅನುಭವಿಸ್ತೀರಿ. ಹಾಗಾಗಿ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ಶರೀರದ ಸ್ವಾಸ್ಥ್ಯದ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇರಬೇಕು ಅನ್ನುವಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ದ್ವೇಷ, ನಷ್ಟ ಇವೆಲ್ಲವೂ ಕೂಡ ಇರೋದಕ್ಕೆ ಅವಕಾಶ ಇದೆ. ಹಾಗಾಗಿ ಯಾವುದನ್ನೂ ಕೂಡ ಸ್ಪಷ್ಟವಾಗಿ ತಿಳ್ಕೊಳ್ಳದಲೇ ಮುಂದುವರಿತಕ್ಕಂಥದ್ದು, ನಿರ್ಧಾರ ಮಾಡುವಂಥದ್ದು, ಸಿಟ್ಟಿಗೆ ಹೇಳುವಂಥದ್ದು, ಮಾತು ಬಿಡುವಂಥದ್ದು ಯಾವುದೂ ಕೂಡ ಬೇಡ ಅಂತ ಅರ್ಥ. ಆಹಾರ, ಔಷಧ ಇದರಲ್ಲೆಲ್ಲ ವ್ಯತ್ಯಾಸಗಳಾಗಿ ಏನೋ ಒಂದು ರೀತಿಯ ಆತಂಕ ನಿಮಗೆ ಹುಟ್ಟುವಂಥದ್ದು. ದುರ್ಗಾರಾಧನೆ, ದುರ್ಗಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಸಿಂಹರಾಶಿ, ಕೋಪ, ಅಸಹನೆ, ಹಾಗೇ ತಾಳ್ಮೆ ಇಲ್ಲದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಕೆಟ್ಟದ್ದನ್ನು ಮಾಡುತ್ತೆ. ಇದರ ಅನುಭವ ನಿಮಗಾಗಲೇ ಬೇಕಾದಷ್ಟು ಸರಿ ಆಗಿರುತ್ತೆ. ಆದರೂ ಕೂಡ ಶರೀರದಲ್ಲಿ, ಮನಸ್ಸಿನಲ್ಲಿ ಇರತಕ್ಕಂತಹ ಸ್ವಭಾವಗಳು ಯಾವುದೇ ಕಾರಣಕ್ಕೂ ಬಿಡದೇ ಇದ್ದರೆ ತೊಂದರೆಗೆ ಮತ್ತೆ ಮತ್ತೆ ಕಾರಣವಾಗುತ್ತೆ ಎನ್ನುವಂಥದ್ದು. ತಾಯಿಯವರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ. ಹೊಂದಾಣಿಕೆಯನ್ನು ಮಾಡಿಕೊಂಡಾಗ ಮಾತ್ರ ನಿಮ್ಮ ನಿತ್ಯ ಜೀವನದಲ್ಲಿ ಒಳಿತನ್ನು ಕಾಣಲಿಕ್ಕೆ ಅವಕಾಶಗಳು ಇವೆ ಎಂದರ್ಥ. ಉದ್ಯೋಗದಲ್ಲಿ ನಿಮ್ಮ ಗುರಿಯನ್ನು ಸಾಧನೆ ಮಾಡೋದಕ್ಕೆ ಹಲವಾರು ಸವಾಲುಗಳು ಎದುರಾಗುತ್ತೆ. ನಿಮಗಿದೇನು ದೊಡ್ಡದಲ್ಲ, ಅಥವಾ ನಿಮಗಿರತಕ್ಕಂತಹ ಸಾಮರ್ಥ್ಯಕ್ಕೆ ಬರುವಂತಹ ಸವಾಲುಗಳನ್ನು ಎದುರಿಸ್ತಕ್ಕಂತಹ ದೊಡ್ಡ ವಿಚಾರ ಅಲ್ಲ. ಆದರೂ ಸವಾಲುಗಳು ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಬಾರದು. ಆ ರೀತಿ ಆದಾಗ ಅದು ನಿಮಗೆ ದೊಡ್ಡ ಕಷ್ಟಕ್ಕೆ ಕಾರಣವಾಗುತ್ತೆ. ಮನಸ್ಸನ್ನು ನೀವು ಬೇರೆಯವರ ಜೊತೆಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ತೀರಿ. ಬೇರೆಯವರನ್ನ ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲಿ ವಿಫಲರಾಗ್ತೀರಿ. ನನ್ನ ಹಾಗೆ ಅವರು ಅನ್ನುವಂತಹ ಭಾವನೆ ನಿಮಗೆ ಆಂತರಿಕವಾಗಿ ಹುಟ್ಟಬೇಕು ಅನ್ನುವಂಥದ್ದು. ಅಹಂಭಾವದ ಕಾರಣದಿಂದ ಒಂದಷ್ಟು ಸಮಸ್ಯೆಗಳು ನಿಮಗೆ ಎದುರಾಗ್ತಕ್ಕಂಥದ್ದಾಗುತ್ತೆ. ನಾನೇ ಅನ್ನುವಂಥದ್ದು ನಿಮ್ಮನ್ನು ಎಲ್ಲೂ ಕೂಡ ಗೌರವಕ್ಕೆ ಭಾಜನರಾಗೋದಕ್ಕೆ ಬಿಡುವುದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ವೈವಾಹಿಕ ವಿಚಾರದಲ್ಲಿ ವ್ಯತ್ಯಾಸಗಳಾಗುವಂಥದ್ದು, ಗೊಂದಲ, ಗಲಾಟೆ, ಜಗಳ ಇವೆಲ್ಲವುದಕ್ಕೂ ಕಾರಣವಾಗುತ್ತೆ. ಗಮನಿಸ್ಕೊಳ್ಬೇಕು. ಶ್ರೀ ಸೂಕ್ತ ಮಂತ್ರವನ್ನು ಶ್ರವಣ ಮಾಡಿ ಶುಭವಾಗಿ. ಕನ್ಯಾ ರಾಶಿ, ಮಾತೆಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಎಚ್ಚರಿಕೆಯನ್ನು ನೀವು ಅಲ್ಲಿ ಸರಿಯಾದಂತಹ ರೀತಿಯಲ್ಲಿ ಗಮನಿಸಿಕೊಂಡು ಎಚ್ಚರಿಕೆಯಿಂದ ನಿಮ್ಮ ಶರೀರವನ್ನು ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ವಿದ್ಯೆ, ಬುದ್ಧಿ, ಭಾವನಾತ್ಮಕವಾದಂಥದ್ದು, ಹಾಗೆ ಭಾವನಾತ್ಮಕ ವಿಚಾರ ಇವೆಲ್ಲವೂ ಕೂಡ ನಿಮ್ಮ ಗೆಲುವಿಗೆ ಕಾರಣವಾಗ್ಬೋದು. ಸರಿಯಾದಂತಹ ವಿವೇಕ ಇರಲಿ, ಸರಿಯಾದಂತಹ ವಿದ್ಯೆಯನ್ನು ವಿನಿಯೋಗ ಮಾಡಿಕೊಳ್ಳಿ. ಮನಸ್ಸನ್ನು ಸ್ಥಿಮಿತತೆಯಲ್ಲಿ ಇಟ್ಟುಕೊಂಡು ಕೆಲಸವನ್ನು ಮಾಡಿ ಜಯಶೀಲರಾಗಿ ಅಂತಕ್ಕಂಥದ್ದು. ಧನಾತ್ಮಕವಾದಂತಹ ಚಿಂತನೆ ನಿಮ್ಮ ಯಶಸ್ಸಿಗೆ ಕಾರಣವಾಗುತ್ತೆ. ಹಾಗಾಗಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಧನಾತ್ಮಕವಾಗಿಯೇ ಇರಬೇಕು ಅನ್ನುವಂಥದ್ದು. ನಿಮ್ಮ ವೃತ್ತಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ, ಅಡ್ಡಿ, ಆತಂಕ, ತೊಂದರೆಗಳು ಇದ್ದೇ ಇರುತ್ತೆ. ಅದೆಲ್ಲವನ್ನು ದಾಟಿ ಮುಂದಕ್ಕೆ ಬರಬೇಕಾದಂತಹ ಅನಿವಾರ್ಯತೆ, ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನೀವು ಕೆಲವನ್ನು ನೆನೆಸ್ಕೊಂಡು ಬೇಸರ ಪಡ್ತೀರಿ. ಹಿಂದೆ ಮಾಡಿದ ಕರ್ಮ ನಾನಿವತ್ತು ಅನುಭವಿಸ್ತಾ ಇದ್ದೀನಿ ಎನ್ನುವಂತಹ ಬೇಸರದ ಮಾತು ನಿಮ್ಮ ಬಾಯಿಂದ ಬರುತ್ತೆ. ಇವತ್ತಾದರೂ ಒಳ್ಳೆಯದನ್ನು ಮಾಡಬೇಕಲ್ಲ, ಮುಂದಿನ ಜೀವನಕ್ಕೆ ಅದು ಉತ್ತಮವಾಗಿ ಫಲವನ್ನು ಕೊಡಬೇಕಾದರೆ ಅನ್ನುವಂಥದ್ದು ಗೊತ್ತಾಗಲಿ. ಯೋಗ್ಯರಲ್ಲದೇ ಇರತಕ್ಕಂಥವರ ಪರಿಚಯವಾಗುತ್ತೆ. ಅವರ ಜೊತೆ ಅನಿವಾರ್ಯವಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಷ್ಟ ಇಲ್ಲದೆ ಇರಬಹುದು, ಅನಿವಾರ್ಯತೆ, ಅಗತ್ಯತೆಯಲ್ಲಿ ಕೆಲಸ ಮಾಡುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ತುಲಾರಾಶಿ, ಸ್ವಂತ ಉದ್ಯೋಗ, ಉದ್ದಿಮೆಯನ್ನು ಮಾಡ್ತಕ್ಕಂಥವ್ರಿಗೆ
ದಿವಸ ತುಂಬ ಚೆನ್ನಾಗಿರತಕ್ಕಂಥದ್ದು. ಈ ದಿವಸವನ್ನು ಬಹಳ ಉತ್ಕೃಷ್ಟವಾಗಿ ನೀವು ಪರಿಗಣಿಸಬಹುದಾದಂಥದ್ದು. ಈ ದಿವಸದಲ್ಲಿ ಆಗತಕ್ಕಂತಹ ಅನುಕೂಲಗಳನ್ನು ಸದ್ವಿನಿಯೋಗ ಮಾಡಿಕೊಂಡ್ರೆ ಅದು ನಿಮಗೆ ಹೆಚ್ಚಿನ ಕೀರ್ತಿಯನ್ನು ತಂದುಕೊಡ್ತಕ್ಕಂಥದ್ದಾಗುತ್ತೆ. ನೌಕರಿ ಅಥವಾ ವೃತ್ತಿಯಲ್ಲಿ ಬೇರೆ ಬೇರೆ ಆಹ್ವಾನಗಳು, ಅವಕಾಶಗಳು ನಿಮಗೆ ಸಿಕ್ಕುವ ಸಾಧ್ಯತೆಗಳಿದೆ. ಹೊಸ ಯೋಜನೆಯನ್ನು ಪ್ರಾರಂಭಿಸೋದಕ್ಕೆ ಉತ್ತಮವಾದಂತಹ ಸಮಯ ಇದು ಅಂತ ಹೇಳಬೇಕು. ಬೆನ್ನು ಮೂಳೆ ಅಥವಾ ಬೆನ್ನು ನೋವಿನಿಂದ ಯಾರು ಈಗಾಗಲೇ ಸಂಕಟ ಪಡ್ತಾ ಇದ್ದೀರಿ, ತೊಂದರೆಗೀಡಾಗಿದ್ದೀರಿ, ಅವರಿಗೆ ಇನ್ನಷ್ಟು ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಗಳಿದೆ. ಬಹಳ ಬೇಸರದ ಸಂಗತಿ ಆದರೂ ಕೂಡ ಅನಿವಾರ್ಯವಾಗಿ ಗ್ರಹಗತಿಯಿಂದ ಗ್ರಹಚಾರ ಕೆಟ್ಟಿರುವುದರಿಂದ ಅದನ್ನು ಅನುಭವಿಸಿಯೇ ತೀರಬೇಕಾದಂಥದ್ದು. ನಿಮ್ಮ ಮೂಲ ಉದ್ದೇಶ ಏನಿದೆಯೋ ಅದನ್ನು ತಲುಪೋದಕ್ಕೆ ಅವಕಾಶಗಳು ಕಡಿಮೆ. ಯಾಕೆ ಅಂತಂದರೆ ಶಾರೀರಿಕವಾಗಿ ನಿಮಗೆ ಅವಕಾಶಗಳಾಗಬೇಕಲ್ಲ, ಅದರಿಂದ ಮೂಲ ಉದ್ದೇಶವನ್ನು ತಲುಪುವಂಥದ್ದು ಅಷ್ಟು ಸುಲಭವಾಗಿಲ್ಲ ಅನ್ನುವಂಥದ್ದು. ವೈದ್ಯರಿಗೆ ಹಿನ್ನಡೆ, ನಷ್ಟ ಆಗಬಹುದಾದಂತಹ ದಿವಸ. ಯಾರು ತುಲಾರಾಶಿಯ ವೈದ್ಯರಿದ್ದೀರಿ, ಸ್ವಲ್ಪ ಮಟ್ಟಿಗೆ ನೀವು ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ನವಗ್ರಹರನ್ನು ಆರಾಧನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಮಂಗಳ ಗ್ರಹವನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಮನೆ, ನಿವೇಶನ ಇತ್ಯಾದಿಗಳನ್ನು, ಭೂಮಿಯನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ಲಾಭ ಸಿಕ್ಕುವಂತಹ ದಿವಸ. ನಿಮ್ಮ ರಾಶಿಗೆ ಅಧಿಪತಿ ಕುಜನ ಬಲ ನಿಮಗೆ ವಿಶೇಷವಾಗಿ ಸಿಕ್ಕುವಂಥದ್ದಿರಬಹುದು. ಕುಟುಂಬದವರ ವಿಶ್ವಾಸವನ್ನು ಚೆನ್ನಾಗಿಟ್ಟುಕೊಳ್ಬೇಕು. ಇಲ್ಲದೇ ಇದ್ದರೆ ವ್ಯವಹಾರ ಸುಗಮವಾಗಿರುವುದಿಲ್ಲ. ಮನೆಯವರಿಂದಲೇ ವ್ಯವಹಾರಕ್ಕೆ ಅಡ್ಡಿಗಳು ಆಗುವಂತಹ ಸಾಧ್ಯತೆ, ಆ ಸೂಚನೆಗಳು ವಿಶೇಷವಾಗಿದೆ. ಹಾಗಾಗಿ ಯಾರನ್ನು ಯಾವ ರೀತಿಯಲ್ಲಿ ಒಲಿಸ್ಕೊಳ್ಬೇಕು, ಯಾರ ಮನಸ್ಸನ್ನು ಗೆಲ್ಲಬೇಕು ಅನ್ನುವಂಥದ್ದು ನಿಮಗೆ ಗೊತ್ತಿರಬೇಕಾಗತ್ತೆ. ಮನೆ ಮತ್ತು ನಿವೇಶನವನ್ನು ನೀವೇನಾದರೂ ಖರೀದಿ ಮಾಡಿದರೆ ನಷ್ಟ ಆಗುತ್ತೆ. ಮಾರಾಟ ಮಾಡೋದಕ್ಕೆ ಲಾಭ ಇದೆ, ಮಾರಾಟ ಮಾಡೋದಕ್ಕೆ ಒಳ್ಳೆಯ ಅವಕಾಶಗಳಿರುತ್ತೆ. ಖರೀದಿ ಮಾಡುವ ಮನಸ್ಸು ಬಂದರೆ ಅದು ನಿಮಗೆ ನಷ್ಟಕ್ಕೆ ಕಾರಣವಾಗುತ್ತೆ. ಒಂದಕ್ಕೆ ಹೆಚ್ಚು ದುಡ್ಡನ್ನು ಕೊಟ್ಟು ಖರೀದಿ ಮಾಡಬೇಕಾದಂತಹ ಪ್ರಸಂಗಗಳು ಏರ್ಪಾಟಾಗಬಹುದು. ಪಿತ್ರಾರ್ಜಿತವಾದಂತಹ ಆಸ್ತಿ ವಿಚಾರದಲ್ಲಿ ಗೊಂದಲಕ್ಕೆ ಅವಕಾಶಗಳಿದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಕಾಣುವಂಥದ್ದು. ಹಾಗಾಗಿ ಬಹಳ ದಿವಸಗಳಿಂದ ನಿಮ್ಮ ಪ್ರಯತ್ನಗಳು ಏನು ನಡೀತಾ ಇತ್ತು ಅದೆಲ್ಲದಕ್ಕೂ ಉತ್ತಮವಾದಂತಹ ಫಲ, ಬೆಲೆ ಸಿಕ್ಕುವಂತಹ ದಿವಸವಾಗತ್ತೆ. ಸರ್ಕಾರದ ಕೆಲವು ನಿಯಮಗಳನ್ನು, ಕಾನೂನು ಕ್ರಮಗಳನ್ನು ಸರಿಯಾಗಿ ಪಾಲನೆ ಮಾಡದೇ ಇದ್ದರೆ ತೊಂದರೆಗೆ ಅವಕಾಶವಾಗುತ್ತೆ, ನಿಮ್ಮ ಕೆಲಸಕ್ಕೂ ಅಡ್ಡಿಯಾಗುತ್ತೆ. ಆದ್ದರಿಂದ ನಿಯಮಬದ್ಧವಾಗಿ, ಕಾನೂನಾತ್ಮಕವಾಗಿ ಎಲ್ಲ ಕೆಲಸಗಳನ್ನು ಮಾಡುವ ಪ್ರಾಮಾಣಿಕ ಪ್ರಯತ್ನ ನಿಮ್ಮದಾಗಿರಲಿ. ಭೂವರಾಹ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಧನುರ್ರಾಶಿ, ವೃತ್ತಿಪರ ಮಹಿಳೆಯರಿಗೆ ಆರ್ಥಿಕವಾದಂತಹ ಸಹಾಯಕ್ಕೆ ಅವಕಾಶಗಳಿದೆ. ನೀವು ನಿಮ್ಮ ವೃತ್ತಿಯನ್ನು, ನಿಮ್ಮ ಉದ್ಯೋಗವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚು ಮಾಡಿಕೊಳ್ಬಹುದು. ಹೊಸ ಉದ್ಯೋಗವನ್ನು ನೀವು ಸೃಷ್ಟಿ ಮಾಡಿಕೊಳ್ಬಹುದು ಅನ್ನುವಂಥದ್ದು. ಯಾವುದೇ ರೀತಿಯ ವ್ಯವಹಾರವಾಗಲಿ, ದುಡ್ಡಿನ ವಿಚಾರಗಳಾಗಲಿ ಮನೆಯಲ್ಲಿ ತಿಳಿಸ್ತಕ್ಕಂಥದ್ದು ಬಹಳ ಉತ್ತಮವಾಗಿರತಕ್ಕಂಥದ್ದು. ನೌಕರಿಯಲ್ಲಿ ಮತ್ತು ವೃತ್ತಿಯಲ್ಲಿ ಒಂದು ಹಂತದ ಸಮಾಧಾನ ನಿಮ್ಮದಾಗಿರ್ತಕ್ಕಂಥದ್ದು. ಹಿಂದೆ ಮಾಡಿದಂತಹ ಯಾವುದೋ ವ್ಯವಹಾರದಿಂದ ದುಡ್ಡು ನಿಮಗೆ ಕೈ ಸೇರತಕ್ಕಂತಹ ಸಾಧ್ಯತೆ ಅವತ್ತು ಬಾಕಿ ಬರಬೇಕಾಗಿರುತ್ತೆ. ಆದರೆ ನಿಮ್ಮ ಅದೃಷ್ಟ ಅಥವಾ ಗ್ರಹಚಾರ ಚೆನ್ನಾಗಿರುವಂತಹ ಸಮಯದಲ್ಲಿ ಅದು ಆರ್ಥಿಕವಾದಂತಹ ಸಹಾಯವಾಗಿ, ಆಪದ್ಧನವಾಗಿ ನಿಮಗೆ ಸಿಕ್ಕುವಂಥದ್ದಾಗುತ್ತೆ. ದೈನಂದಿನ ದಿನಚರಿಯಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸವಾಗುತ್ತೆ. ಏನೋ ಪ್ಲಾನ್ ಮಾಡಿರ್ತೀರಿ, ಇವತ್ತು ಹೀಗೇ ಆಗಬೇಕು ಅಂತ, ಅದೆಲ್ಲವೂ ಕೂಡ ನೀವು ಅಂದುಕೊಂಡಂತಹ ರೀತಿಯಲ್ಲಾಗದೆ ಸ್ವಲ್ಪ ಮಟ್ಟಿನ ಬದಲಾವಣೆಗೆ, ವ್ಯತ್ಯಾಸಕ್ಕೆ ಕಾರಣವಾಗುತ್ತೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ನೀವು ಹೊಂದಿಕೊಂಡು ಹೋದಾಗ ಮಾತ್ರ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಇಲ್ಲ, ಆ ಸಣ್ಣ ಪುಟ್ಟ ವಿಷಯಗಳಿಗೂ ಕೂಡ ನೀವೇನಾದರೂ ಕಿರಿಕಿರಿಯನ್ನು ಮಾಡಿಕೊಂಡು ಕೋಪ ಮಾಡಿಕೊಂಡ್ರೆ ಅದು ಇನ್ನಷ್ಟು ಮತ್ತಷ್ಟು ತೊಂದರೆಗೆ ಕಾರಣವಾಗುವಂಥದ್ದಾಗುತ್ತೆ. ವಿದ್ಯಾರ್ಥಿಗಳಿಗೆ ಕೆಲವು ವಿಚಾರಗಳಿಗೆ ಜಗಳ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಬೇರೆಯವರ ಜೊತೆಯಲ್ಲಿ ಮಾತಾಡಬೇಕಾದ್ರೆ ಬಹಳ ಗಮನ, ಎಚ್ಚರಿಕೆ ಇರಬೇಕು. ಒಂದು ಮಾತಾಡಿದರೆ ಕಡಿಮೆ, ಎರಡು ಮಾತಾಡಿದರೆ ಹೆಚ್ಚು ಅನ್ನುವಂತಹ ಪರಿಸ್ಥಿತಿಯಲ್ಲಿರ್ತೀರಿ. ಮಾತನ್ನಾಡದೆ ಹೋಗಿಬಿಟ್ರೆ ಅದು ಇನ್ನೊಂದು ಅಪಾರ್ಥಕ್ಕೆ, ಅನರ್ಥಕ್ಕೆ ಕಾರಣವಾಗುತ್ತೆ. ಹೆಚ್ಚು ಮಾತಾಡಿದರೆ ನಿಮ್ಮ ಮಾತಿಗೆ ಬೆಲೆ ಎನ್ನುವಂತಹದ್ದು ಸಿಕ್ಕೋದಿಲ್ಲ. ಹೀಗೆಲ್ಲ ಒಂದಷ್ಟು ಅನುಭವಿಸಬೇಕಾದಂತಹ ಪರಿಸ್ಥಿತಿ ಇರುವಂಥದ್ದು. ನವ ವಿವಾಹಿತರಿಗೆ ಪ್ರವಾಸದ ಖುಷಿ ಜೊತೆಗೆ ಮನೆಯಲ್ಲೂ ಕೂಡ ಆನಂದವಾಗಿರತಕ್ಕಂತಹ ಸಂತೋಷದ ವಾತಾವರಣ ಇರುತ್ತೆ ಅಂತ ಅರ್ಥ. ಬೆಳಗ್ಗೆ
ಶುಭ ಸುದ್ದಿಯನ್ನು ಕೇಳ್ತೀರಿ, ಮನಸ್ಸಿಗೆ ತುಂಬ ಆನಂದವಾಗುತ್ತೆ. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಹಣ, ಬೋನಸ್ ಅಂತ ಏನು ಹೇಳ್ತೀವಿ, ಆ ರೀತಿದು ಸಿಕ್ಕುವ ಸೂಚನೆಗಳು ಮನಸ್ಸಿಗೆ ಖುಷಿಯನ್ನು ಕೊಡುತ್ತೆ. ಅಪೂರ್ಣವಾದಂತಹ ಕೆಲಸಗಳಿಂದ ಅವಮಾನವಾಗುತ್ತೆ. ಯಾವ ಕೆಲಸವನ್ನು ಬೇಜವಾಬ್ದಾರಿತನದಿಂದಲೋ, ಅನಿವಾರ್ಯದಿಂದಲೋ ಅಥವಾ ಇನ್ಯಾವುದೋ ಕಾರಣದಿಂದಲೋ ಅರ್ಧಕ್ಕೆ ನಿಲ್ಲಿಸಿರ್ತೀರಿ, ಬಿಟ್ಟಿರ್ತೀರಿ, ಅದು ನಿಮಗೆ ತೊಂದರೆಗೆ ಕಾರಣವಾದೀತು. ಅದರಿಂದ ಅವಮಾನವಾಗತ್ತೆ. ಅದನ್ನು ಎಚ್ಚರಿಕೆಯಿಂದ ನೋಡಬೇಕು. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗ್ರತೆಯನ್ನು ವಹಿಸಿ. ಸಣ್ಣ ಪುಟ್ಟ ವ್ಯತ್ಯಾಸಗಳಾದರೂ ಕೂಡ ಅದು ಏನೋ ದೊಡ್ಡ ಪ್ರಮಾಣದ ನಷ್ಟಕ್ಕೆ ಕಾರಣವಾಗಬಹುದು. ಓಂ ನಮಃ ಶಿವಾಯ ಎಂಬುದಾಗಿ ಶಿವಪಂಚಾಕ್ಷರಿ ಮಂತ್ರವನ್ನು ಶಿವಪ್ರೀತ್ಯರ್ಥವಾಗಿ ಸಾಯಂಕಾಲ 108 ಬಾರಿ ಜಪವನ್ನು ಮಾಡಿ. ನಿಮಗೆ ಆ ಪರಮೇಶ್ವರನ ರಕ್ಷಣೆ ಸದಾಕಾಲ ಇರಲಿ. ಶುಭವಾಗಿ. ಕುಂಭರಾಶಿ, ವ್ಯಾಪಾರ ವ್ಯವಹಾರ, ಬೇರೆ ಬೇರೆ ಯೋಜನೆಗಳು ಏನೇ ಇದ್ದರೂ ಕೂಡ ಈ ದಿವಸ ಎಲ್ಲವೂ ಕೂಡ ನಿಮಗೆ ಅನುಕೂಲಕರವಾಗಿ ಕೂಡಿ ಬರ್ತಕ್ಕಂತಹ ಸಮಯ ಅಂತ ಹೇಳಬೇಕು. ಇಲ್ಲಿ ನೀವೇನಾದರೂ ನಿಮ್ಮ ಚಿಂತನೆಗಳನ್ನು, ನಿಮ್ಮ ಪ್ರಯತ್ನಗಳನ್ನು ವ್ಯತ್ಯಾಸ ಮಾಡಿಕೊಂಡ್ರೆ ಫಲವೂ ಕೂಡ ವ್ಯತ್ಯಯವಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಕಳೀತಕ್ಕಂತಹ ಪ್ರತಿಯೊಂದು ಕ್ಷಣವೂ ಕೂಡ ಬಹಳ ಮೌಲ್ಯಯುತವಾಗಿರುತ್ತೆ. ಹಾಗಾಗಿ ನೀವು ಈ ದಿವಸ ಬೆಳಗ್ಗಿನಿಂದ ಸಾಯಂಕಾಲದವರೆಗೆ ಯಾವ ಸಮಯವನ್ನು ಎಷ್ಟು ವಿಶೇಷವಾಗಿ ಬಳಸ್ಕೊಳ್ತೀರೋ ಅದು ಅತಿ ಮುಖ್ಯವಾದಂಥದ್ದು. ಮನೆಯವರಿಗೆ ಬಹಳ ಸಂತೋಷ ಮತ್ತು ತೃಪ್ತಿ ನಿಮ್ಮಿಂದ ಸಿಕ್ಕುವಂಥದ್ದಾಗತ್ತೆ. ಮಕ್ಕಳು ಮತ್ತು ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ. ಆದರೆ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು ಅನ್ನೋದು ಒಂದು ಕಡೆ. ಆದರೆ ನಿಮ್ಮ ಜವಾಬ್ದಾರಿ ಏನಿದೆ, ಮುಂದೆ ಬರತಕ್ಕಂತಹ ಪರೀಕ್ಷೆಗಳು ಯಾವಾಗ, ಅದರ ಬಗ್ಗೆ ನಿಮ್ಮ ಸಿದ್ಧತೆಗಳು ಏನು, ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ನೀವು ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ, ಇದರ ಕಡೆಯೂ ಕೂಡ ಗಮನ ಇರಬೇಕಾಗತ್ತೆ. ಮಂಗಳ ಕಾರ್ಯದ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಮನಸ್ಸಿಗೆ ಏನೋ ಒಂದು ರೀತಿಯ ಸಂತೋಷ. ಈ ದಿವಸ ಚೆನ್ನಾಗಿದೆ. ಅನಗತ್ಯವಾದಂತಹ ಕೆಲಸಕ್ಕೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಅಂತಕ್ಕಂತಹದ್ದು ಸಾತ್ವಿಕವಾದಂತಹ ತಿಳುವಳಿಕೆ. ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಳಿ. ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿ, ಮಹಾವಿಷ್ಣುವಿನ ಪ್ರಾರ್ಥನೆಯನ್ನು ಮಾಡಿ. ಸರ್ವವ್ಯಾಪಿಯಾದಂತಹ ಮಹಾವಿಷ್ಣು ನಿಮ್ಮೆಲ್ಲ ಕೆಲಸಗಳಿಗೆ ಅನುಕೂಲವನ್ನು ಮಾಡಿಕೊಳ್ಳಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಚಿಕಿತ್ಸೆಯನ್ನು ಪಡ್ಕೊಳ್ಳಿ. ಸರಿಯಾದಂತಹ ವೈದ್ಯರ ಸಲಹೆಯಿಂದ ಆಗಿರುವಂತಹ ಸಮಸ್ಯೆಗಳನ್ನು ಸರಿಪಡಿಸ್ಕೊಳ್ಳಿ ಅಂತಕ್ಕಂಥದ್ದು. ಮಾನಸಿಕವಾದಂತಹ ಒತ್ತಡ, ಖರ್ಚು ಎಲ್ಲವೂ ಕೂಡ ಒಟ್ಟಿಗೆ ಬರುವಂಥದ್ದು. ಆಗ ಇನ್ನಷ್ಟು ಮತ್ತಷ್ಟು ಕಿರಿಕಿರಿಯ ಹೆಚ್ಚಾಗುವಂಥದ್ದಾಗತ್ತೆ. ಜನರ ಕಿರಿಕಿರಿಯ ಜೊತೆಯಲ್ಲೇ ದಿನವನ್ನು ಕಳೆದು ಬಿಡ್ತೀರಿ. ಏನೋ ಅದರಿಂದ ಹೊರಗೆ ಬರಬೇಕು ಅನ್ನುವಂತಹ ಪ್ರಯತ್ನಗಳು ಇದ್ದರೂ ಕೂಡ ಅವಕಾಶಗಳು ಆಗದೇ ಇರಬಹುದು. ಅಧಿಕವಾದಂತಹ ಖರ್ಚು ಇರತಕ್ಕಂತಹ ದಿವಸ. ವಿದ್ಯಾರ್ಥಿಗಳಿಗೆ ಮುಂದಿನ ಪರೀಕ್ಷೆಗೆ ಸಿದ್ಧತೆಗೆ ಅವಕಾಶಗಳು ಇದ್ದರೂ ಕೂಡ ಮನಸ್ಸು ಮಾತ್ರ ಇರೋದಿಲ್ಲ. ಬೇಕಾದಷ್ಟು ಸಮಯ ಇದೆ ಓದ್ಕೊಳ್ಳೋದಕ್ಕೆ, ಮನಸ್ಸಿರೋದಿಲ್ಲ. ಓದನ್ನು ಬಿಟ್ಟು ಬೇರೆಲ್ಲ ಚಟುವಟಿಕೆಗಳಲ್ಲಿ ಬಹಳ ಉತ್ಸುಕತೆಯಿಂದ ನಿರತರಾಗಿರ್ತೀರಿ ಅಂತಕ್ಕಂಥದ್ದು. ಆರೋಗ್ಯದ ವ್ಯತ್ಯಾಸದಿಂದ ಕೆಲವು ಕೆಲಸಗಳಲ್ಲಿ ಅಡಚಣೆ ಆಗುತ್ತೆ, ವ್ಯತ್ಯಾಸಗಳಾಗುತ್ತೆ, ತೊಂದರೆಗಳಾಗುತ್ತೆ. ಸೂಕ್ಷ್ಮವಾಗಿ ಅದನ್ನು ಗಮನಿಸ್ಕೊಳ್ಬೇಕು. ಬೇರೆಯವರಿಗೆ ವಹಿಸ್ತಕ್ಕಂತಹ ಕೆಲಸಗಳಿದ್ದರೆ ಅನಿವಾರ್ಯವಾಗಿಯೋ ಅಗತ್ಯವಾಗಿಯೋ ಅದನ್ನು ವಹಿಸಿ ನೀವು ಅದರ ಮುಖ್ಯವಾದಂತಹ ಅಂಶವನ್ನು ಮಾತ್ರ ಗಮನಿಸುವಂಥದ್ದು ಒಳ್ಳೆಯದಾಗಿರುತ್ತೆ. ತುಂಬ ಅನಗತ್ಯವಾಗಿ ಇರತಕ್ಕಂತಹ ಕೆಲಸಗಳನ್ನು ತಾತ್ಸಾರ ಮಾಡಿ ಅದನ್ನು ಕೈ ಬಿಟ್ಟುಬಿಡಿ. ಯಾವುದೋ ಬೇಡವಾಗಿರುತ್ತೆ, ದಾಕ್ಷಿಣ್ಯಕ್ಕೆ ಸುಮ್ಮನೆ ಆ ಕೆಲಸ ಒಂದು ಆಗಲಿ ಅಂತ ಹೇಳಿ ಅಂದ್ಕೊಂಡಿದ್ರೆ, ಅಗತ್ಯವಾಗಿ ಮಾಡಬೇಕಾದಂತಹ ಕೆಲಸಗಳೇನಿದ್ರೆ ಅವೆಲ್ಲವೂ ಕೂಡ ಸ್ಥಗಿತವಾಗತಕ್ಕಂತಹ ಸೂಚನೆಗಳಿದೆ. ಅದಕ್ಕೆ ಬೇಸರವನ್ನು ಮಾಡಿಕೊಳ್ಳತಕ್ಕಂಥದ್ದು ಸ್ವಾಭಾವಿಕವಾಗಿದ್ದರೂ ಕೂಡ ಅದು ಯಾವುದರ ಪ್ರಮೇಯ ಇಲ್ಲಿ ಬರದೇ ಇರತಕ್ಕಂಥದ್ದು. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.